ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ VS. ಕಳೆದ ವಿಡಿಯೋನಲ್ಲಿ ನಿಮಗೆ ಮಧ್ಯವಯಸ್ಕಾವಧಿಯ ಜನರು ತಮ್ಮ ಪೋಷಕರೊಂದಿಗೆ ಮತ್ತು ತಮ್ಮ ಮೊಮ್ಮಕ್ಕಳೊಂದಿಗೆ ಹೊಂದಿರಬಹುದಾದಂಥ ಸಂಬಂಧದ ಬಗೆಗೆ ನಾನು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ಅಂದರೆ ಮಧ್ಯವಯಸ್ಕಾವಧಿಯಲ್ಲಿನ ಒಂದು ಸಂಬಂಧಗಳು ಮತ್ತು ಮಧ್ಯವಯಸ್ಕಾವಧಿಯಲ್ಲಿನ ಒಂದು ಜೀವನ ಶೈಲಿ ಮತ್ತು ಮಧ್ಯವಯಸ್ಕಾವಧಿಯಲ್ಲಿನ ಸಾಮಾಜಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನಲ್ಲಿ ಮಧ್ಯವಯಸ್ಕಾವಧಿಯ ಜನರು ಸಾಮಾನ್ಯವಾಗಿ ಎದುರಿಸ್ತಕ್ಕಂತಹ ಈಗ ಆಲ್ರೆಡಿ ನಿಮಗೆ ಕಳೆದ ವಿಡಿಯೋದಲ್ಲೆಲ್ಲ ಮಾತನಾಡಿದ್ದೇನೆ. ಈಗ ಒತ್ತಡದಾಯಕ ಅವಧಿ, ತುಂಬ ಭಯಭೀತವಾದ ಅವಧಿ ಇಂಥ ಎಲ್ಲದ್ರ ಬಗ್ಗೆಯೂ ನಾನು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ. ಇಲ್ಲಿ ಈಸ್ ದೇರ್ ಎನಿ ಕ್ರೈಸಿಸ್ ವಿಚ್ ಈಸ್ ನೋನ್ ಆ್ಯಸ್ ಮಿಡ್ ಲೈಫ್ ಕ್ರೈಸಿಸ್, ಅಂದರೆ ಮಧ್ಯವಯಸ್ಕಾವಧಿಯಲ್ಲಿನ ಬಿಕ್ಕಟ್ಟು. ಅಕಸ್ಮಾತ್ ಈ ಮಿಡ್ ಲೈಫ್ ಕ್ರೈಸಿಸ್ ಅಂತ ಏನಿದೆ ಅಥವಾ ಮಧ್ಯವಯಸ್ಕಾವಧಿಯಲ್ಲಿನ ಬಿಕ್ಕಟ್ಟು ಏನಿದೆ, ಅದು ಆ್ಯಕ್ಚುಲಾಗಿ ಮಧ್ಯವಯಸ್ಕಾವಧಿಯ ಜನರು ಅನುಭವಿಸ್ತಾ ಇದ್ದಾರೆ. ಅಕಸ್ಮಾತ್ ಮಧ್ಯವಯಸ್ಕಾವಧಿಯ ಜನರು ಆ ರೀತಿಯ ಒಂದು ಬಿಕ್ಕಟ್ಟನ್ನು ಅನುಭವಿಸ್ತಾ ಇದ್ದರೆ ಅದರ ಸ್ವರೂಪ ಎಂತಹದ್ದು ಅನ್ನೋದ್ರ ಬಗೆಗೆ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಮಧ್ಯವಯಸ್ಕಾವಧಿಯಲ್ಲಿನ ಬಿಕ್ಕಟ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಧ್ಯವಯಸ್ಕಾವಧಿಯ ಜನರು ತಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅನುಭವಿಸ್ತಕ್ಕಂಥ ಸಾಮಾಜಿಕ ಒಂದು ವಿಷಯ ಸ್ಥಿತಿ ಅಥವಾ ಸಾಮಾಜಿಕ ಅನುಭವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಪ್ರೀವಿಯಸ್ ವಿಡಿಯೋ ಐ ಸ್ಪೋಕ್ ಅಬೌಟ್ ಹೌ ದಟ್ ದ middle-aged people have relationship with their aged parents, and also the nature of relationship they would have with their grandchildren. Continuation of that, here we need to understand about, is there anything called midlife crisis. So in understanding the characteristics itself, you have came to know that this age is known as dreaded age, this age is known as awkward age, this age is known as stressful age, like that and all. So because of all such experiences, is there anything called crisis? So if there is a crisis, what is the nature of that crisis in the middle life? So that thing need to be understood. Apart from that, we need to understand how middle-aged people would experience the personality in terms of psychosocial experiences. So these things need to be understood from this video. So let's understand the psychosocial development in middle adulthood. So you are all maybe familiar with Erik Erikson's theory of personality development, which is known as psychosocial theory of personality development. Erik Erikson asserts that personality develops throughout the lifespan, where positive and negative experiences takes place, and also the crisis occurs in each and every stage of the life. The personality development depends on how people resolve the crisis in terms of their amount of experiences. That determines the nature of personality development. In that concern, what is the nature of personality development during this particular age, middle age? So that we need to understand here. So that particular stage which is corresponding to the middle age is known as generativity versus stagnation. So what is that generativity versus stagnation need to be understood here. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ರಿಗೂ ಗೊತ್ತಿದೆ, ಎರಿಕ್ ಎರಿಕ್ಸನ್ ರವರ ಸಿದ್ಧಾಂತವನ್ನು ನೀವು ಅಧ್ಯಯನ ಮಾಡಿರ್ತೀರ. ಎರಿಕ್ ಎರಿಕ್ಸನ್ ರವರ ವ್ಯಕ್ತಿತ್ವ ಬೆಳವಣಿಗೆ ಸಿದ್ಧಾಂತ. ಎರಿಕ್ ಎರಿಕ್ಸನ್ ರವರ ವ್ಯಕ್ತಿತ್ವ ಬೆಳವಣಿಗೆ ಸಿದ್ಧಾಂತವನ್ನು ಮನೋಸಾಮಾಜಿಕ ವ್ಯಕ್ತಿತ್ವ ಬೆಳವಣಿಗೆ ಸಿದ್ಧಾಂತ ಅಂತ ಕರಿತೀವಿ. ಇವರ ಸಿದ್ಧಾಂತದ ಪ್ರಕಾರ ವ್ಯಕ್ತಿತ್ವ ಅಂತಕ್ಕಂಥದ್ದು ಇಡೀ ಜೀವಿತಾವಧಿಯಲ್ಲಿ ನಡೀತಕ್ಕಂಥ ಒಂದು ವಿಚಾರ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಧನಾತ್ಮಕ ಮತ್ತು ನಕಾರಾತ್ಮಕ ಅಥವಾ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅನುಭವಗಳಿಂದ ಒಂದಿಷ್ಟು ಬಿಕ್ಕಟ್ಟು ಏರ್ಪಾಡಾಗುತ್ತೆ. ವ್ಯಕ್ತಿಗೆ ಆಗುವ ಅನುಭವಗಳ ಆಧಾರಿತವಾಗಿ ಆ ಬಿಕ್ಕಟ್ಟನ್ನು ವ್ಯಕ್ತಿ ಯಾವ ರೀತಿ ಪರಿಹರಿಸ್ಕೊಳ್ತಾನೆ ಅನ್ನೋದ್ರ ಆಧಾರಿತವಾಗಿ ಆತನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಅನ್ನೋದು ಎರಿಕ್ ಎರಿಕ್ಸನ್ ರವರ ವಾದ.
ಎರಿಕ್ ಎರಿಕ್ಸನ್ ರವರು ವ್ಯಕ್ತಿತ್ವದ ಬೆಳವಣಿಗೆಯನ್ನು 8 ಹಂತಗಳಲ್ಲಿ ವಿವರಿಸಿರ್ತಕ್ಕಂಥದ್ದು. ಈ ಮಧ್ಯವಯಸ್ಕಾವಧಿಯಲ್ಲಿ ಇರುವ ಜನರ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದರೆ, ಈ ಮಧ್ಯವಯಸ್ಕಾವಧಿಯಲ್ಲಿರ್ತಕ್ಕಂಥ ಜನರ ಒಂದು ಮನೋಸಾಮಾಜಿಕ ಬೆಳವಣಿಗೆ ಬಗೆಗೆ ಮಾತನಾಡೋದಾದರೆ, ಸೊ ಎರಿಕ್ ಎರಿಕ್ಸನ್ ರವರ ಏನು 7ನೇ ಹಂತ ಏನಿದೆ, ದಟ್ಸ್ ವಾಟ್ ಸೆವೆಂತ್ ಸ್ಟೇಜ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಚ್ ಇಸ್ ನಾನ್ ಆಸ್ ಜನರೇಟಿವಿಟಿ ವರ್ಸಸ್ ಸ್ಟ್ಯಾಗ್ನೇಷನ್. 7ನೇ ಹಂತ ಈ ಜನರೇಟಿವಿಟಿ ವರ್ಸಸ್ ಸ್ಟ್ಯಾಗ್ನೇಷನ್ ಅಂತ ಏನಿದೆ, ಜನರೇಟಿವಿಟಿ ಅಂತಂದರೆ ಕೊಡುಗೆ ಕೊಡ್ತಕ್ಕಂಥದ್ದು, ಸ್ಟ್ಯಾಗ್ನೇಷನ್ ಅಂತಂದರೆ ಸ್ಥಗಿತ ಆಗ್ತಕ್ಕಂಥದ್ದು ಅನ್ನೋ ಒಂದು ಅರ್ಥದಲ್ಲಿ. ಸೊ ಇಲ್ಲಿ ಮಧ್ಯವಯಸ್ಕಾವಧಿಯಲ್ಲಿ ಇರ್ತಕ್ಕಂಥ ಜನರು ಸಾಮಾನ್ಯವಾಗಿ ಈ 2 ರೀತಿಯ ಅನುಭವಗಳನ್ನು ಅನುಭವಿಸ್ತಾರೆ. ಯಾವುದು, ಒಂದು ಜನರೇಟಿವಿಟಿ ಅಂದರೆ ಕೊಡುಗೆ ಅಥವಾ ಮುಂದುವರಿಕೆ ಅನ್ನೋ ಭಾವನೆಗಳನ್ನು ನೀಡ್ತಕ್ಕಂಥ ಅನುಭವಗಳು, ಅದೇ ರೀತಿ ಅರ್ಥರಹಿತ ಅಥವಾ ಸ್ಥಗಿತಗೊಂಡಿರ್ತಕ್ಕಂಥ ಕೆಲವು ಅನುಭವಗಳು. ಸೊ ಈ 2 ರೀತಿಯ ಅನುಭವಗಳಲ್ಲಿ ಸಂಘರ್ಷ ಏರ್ಪಡುತ್ತೆ. ಈ 2 ರೀತಿಯ ಸಂಘರ್ಷ ಏರ್ಪಟ್ಟಾಗ ವ್ಯಕ್ತಿಗೆ ಯಾವ ಅನುಭವಗಳು ಹೆಚ್ಚಿನ ಮಟ್ಟದಲ್ಲಾಗಿದೆ ಮತ್ತು ಹೆಚ್ಚಿನ ಪ್ರಭಾವವನ್ನು ಹೊಂದಿರ್ತವೆ ಅನ್ನೋದರ ಆಧಾರಿತವಾಗಿ ಈ ಒಂದು ಬಿಕ್ಕಟ್ಟನ್ನು ಯಾವ ರೀತಿ ಪರಿಹರಿಸ್ಕೊಳ್ತಾನೆ ವ್ಯಕ್ತಿ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಏನಿದು ಜನರೇಟಿವಿಟಿ ವರ್ಸಸ್ ಸ್ಟ್ಯಾಗ್ನೇಷನ್ ಅನ್ನೋದನ್ನು ನಾವು ನೋಡೋದಾದರೆ, ಮಧ್ಯವಯಸ್ಕಾವಧಿಯಲ್ಲಿನ ಜನರು ಸಾಮಾನ್ಯವಾಗಿ ದೇ ಸ್ಟಾರ್ಟ್ ಥಿಂಕಿಂಗ್ like what is the contribution they have given to the younger generation or to the next generation. ಮುಂದಿನ ಪೀಳಿಗೆಗಾಗಿ ನಾನು ನನ್ನ ಬದುಕಿನ ಫಲವಾಗಿ ಏನನ್ನು ನಾನು ಕೊಡ್ತಾ ಇದ್ದೀನಿ, ಏನನ್ನು ಬಿಟ್ಟು ಹೋಗ್ತೀನಿ ಅನ್ನೋದ್ರ ಬಗೆಗೆ ಜನರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಫಾರ್ ದೇರ್ ಚಿಲ್ಡ್ರನ್, it is about to the society, it is about to the next generation. Like you might have seen that the people who are in the middle age, usually they tend to they used to guide to others, help others, and also show the directions to the others based on their experiences like that and all. This kind of experiences led them to have the sense that they are contributing something to the next generation. So this sort of experience is very important for the favorable personality development. ಸಾಮಾನ್ಯವಾಗಿ ಮಧ್ಯವಯಸ್ಕಾವಧಿಯ ಜನರನ್ನು ನೀವು ಗಮನಿಸಿರ್ಬೋದು. ಕೆಲವು ಜನರು ಅವರು ತಮ್ಮ ಅನುಭವಗಳ ಫಲವಾಗಿ ತಾವು ಪಡ್ಕೊಂಡಿದ್ದರ ಫಲವಾಗಿ ಈ ಯೌವನಾವಧಿಯಲ್ಲಿರ್ತಕ್ಕಂಥ ಅಥವಾ ಯುವಕರಿಗೆ ಅವರುಗಳು ಒಂದಿಷ್ಟು ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು, ಸಹಾಯವನ್ನು ಮಾಡ್ತಕ್ಕಂಥದ್ದು, ಮತ್ತು ಒಂದಿಷ್ಟು ಒಳ್ಳೆಯ ದಾರಿಗಳನ್ನು ತೋರಿಸ್ತಕ್ಕಂಥದ್ದು, ವ್ಯಾವಹಾರಿಕವಾಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ನೈತಿಕತೆ ವಿಚಾರದಲ್ಲಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಕಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಜನರೇಟಿವಿಟಿ ಸೆನ್ಸ್ ಅಂದರೆ ಈ ಯಾರು ಇಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಒಂದು ಅನುಭವದ ಆಧಾರಿತವಾಗಿ ಏನಾದ್ರೂ ಒಂದು ಫ್ರೂಟ್ಫುಲ್ ಥಿಂಗ್ನ ಅಂದರೆ ಏನಾದರೂ ಒಂದು ಮೌಲ್ಯಯುತವಾದದ್ದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕೊಟ್ಟೋಗ್ತಿದ್ದೀನಿ ಅನ್ನೋ ಒಂದು ಭಾವನೆ ಅಥವಾ ಬಿಟ್ಟೋಗ್ತಿದ್ದೀನಿ ಅನ್ನೋ ಒಂದು ಭಾವನೆ ಜನರಲ್ಲಿ ಇದ್ದಿದ್ದೇ ಆದಲ್ಲಿ, ಅಂದರೆ ಜನರು ಆ ಭಾವನೆಯನ್ನು ಹೊಂದಿದ್ದೇ ಆದಲ್ಲಿ ಅವರ ಒಂದು ವ್ಯಕ್ತಿತ್ವ ಹಿತಕರವಾಗಿರುತ್ತೆ. In other sense, stagnation is there. Stagnation usually develops when individuals sense that they have done nothing for the next generation. Usually if they have sense that they have not done anything for the next generation ಅಂದರೆ ಮುಂದಿನ ಪೀಳಿಗೆಗೆ ನಾನೇನು ಅಂಥ ಒಂದು ಅರ್ಥಪೂರ್ಣವಾದಂತಹ ಕೊಡುಗೆಯನ್ನು ಕೊಡ್ತಿಲ್ಲ, ನಾನು ಅಂಥದ್ದನ್ನೇನು ಮಾಡಿಲ್ಲ ಅನ್ನೋ ಒಂದು ಭಾವನೆ ಅವ್ರನ್ನ ಕಾಡೋದ್ರಿಂದ ಇದು ಒಂಥರ ಸ್ವ ಡ್ಯಾಮೇಜ್ ಅಂತಲೇ ಹೇಳ್ಬೋದು, ಸೆಲ್ಫ್ ಡ್ಯಾಮೇಜ್ ಅಂತಲೇ ಹೇಳ್ಬೋದು. ತಮ್ಮ ಬಗೆಗೆ ಅವರು ನಕಾರಾತ್ಮಕ ಭಾವನೆಗಳನ್ನು ಹೊಂದುವಂತೆ ಮಾಡುತ್ತೆ ಇಂತಹ ಒಂದು ಅನುಭವ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಜನರೇಟಿವಿಟಿ ಇನ್ ಡೀಟೇಲ್. ಜನರೇಟಿವಿಟಿ ಅಂತಂದರೆ ನಾನು ಈಗಾಗಲೇ ಹೇಳಿದಂತೆ ಯೂಶ್ವಲಿ ದೇ ಎಕ್ಸ್ಪೀರಿಯನ್ಸ್ ದ ಸೆನ್ಸ್ ಆಫ್ ಕಮಿಟ್ಮೆಂಟ್ ಟು ಕಂಟಿನ್ಯೂಯೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಸೊಸೈಟಿ ಆ್ಯಸ್ ಎ ಹೋಲ್. ಸಮಾಜದ ಒಂದು ಒಳಿತಿಗಾಗಿ ತಾವು ಮಾಡಿರ್ತಕ್ಕಂಥ ಕೊಡುಗೆ ಮತ್ತು ಬದ್ಧತೆ ಏನಿದೆ ಅದರ ಒಂದು ನಿರಂತರತೆಯ ಭಾವನೆಯನ್ನು ಇವರು ಹೊಂದುತ್ತಾರೆ. ಎಸ್, ಐ ಆಮ್ ಡೂಯಿಂಗ್ ಸಮಥಿಂಗ್ ಗುಡ್ ಫಾರ್ ದ ಸೊಸೈಟಿ ಅನ್ನೋ ಒಂದು ಭಾವನೆಯನ್ನು ಇವರು ಹೊಂದಿರ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ದೀಸ್ ಪೀಪಲ್ ಯೂಸ್ ಟು ರೀಚ್ ಔಟ್ ದ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಗೈಡೆನ್ಸ್ ಆರ್ ಹೆಲ್ಪ್ ಲೈಕ್ ದಟ್. ಅವ್ರುಗಳಿಗೆ ಒಂದಿಷ್ಟು ಸಹಾಯ ಮಾಡೋದು, ನಾನು ಈಗಾಗಲೇ ಹೇಳಿದೆ, ಸಹಾಯ ಮಾಡೋದು, ಮಾರ್ಗದರ್ಶನ ನೀಡ್ತಕ್ಕಂಥದ್ದು,
ಅಥವಾ ಅವ್ರುಗಳಿಗೆ ಏನು ಒಳ್ಳೆಯ ದಾರಿಗಳನ್ನು ತೋರಿಸ್ತಕ್ಕಂಥದ್ದು, ಈ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಈ ಜನ್ರೇಟಿವಿಟಿ ಸೆನ್ಸ್ನ ಹೊಂದಿರ್ತಾರೆ. ಆ್ಯಂಡ್ ಆಲ್ಸೋ ಕಮಿಟ್ಮೆಂಟ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದೇರ್ ಫ್ಯಾಮಿಲಿ, ಲೈಕ್ ಮಕ್ಕಳಿಗೆ ಏನು ಮಾಡಿದೆ, ಹೆಂಡ್ತಿಗೆ ಏನು ಮಾಡಿದೆ ಅನ್ನೋದಷ್ಟೇ ಕೇಂದ್ರೀಕೃತವಾಗಿರೋದಿಲ್ಲ. ಅದರ ಹೊರತಾಗಿಯೂ ಕೂಡ ಸಾಮಾಜಿಕವಾಗಿ ತಾನು ಏನು ಕೊಡುಗೆ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಜನರು ಯೋಚನೆ ಮಾಡ್ತಾರೆ. ಆ್ಯಂಡ್ ಆಲ್ಸೋ this generativity sense involves that realize through parenting or other family work and mentoring relationships. ಅದು ಈ ಜನ್ರೇಟಿವಿಟಿ ಸೆನ್ಸ್ ಏನಿದೆ ಅದು ಸಾಮಾನ್ಯವಾಗಿ ಕೌಟುಂಬಿಕ ವಿಚಾರದಿಂದ ಪ್ರಾರಂಭಗೊಳ್ತಕ್ಕಂಥ ಒಂದು ಭಾವನೆ. ಅಂದರೆ ಕುಟುಂಬಕ್ಕೆ ಏನು ಮಾಡಿದ್ದೀನಿ, ಕೆಲಸದ ಸ್ಥಳದಲ್ಲಿ ಏನು ಮಾಡಿದ್ದೀನಿ, ಆಮೇಲೆ ಸಮಾಜದಲ್ಲಿ ಏನು ಮಾಡಿದ್ದೀನಿ, ನೈಬರ್ಸ್ಗೆ ಏನು, ಲೈಕ್ ದಟ್ ಇಟ್ ಸ್ಟಾರ್ಟ್ಸ್ ವಿತ್ ದ ಫ್ಯಾಮಿಲಿ. ಆ್ಯಂಡ್ ದಿಸ್ ಜನ್ರೇಟಿವಿಟಿ ಸೆನ್ಸ್ ಮೇಕ್ಸ್ ಪೀಪಲ್ ಟು ಫೀಲ್ ದಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ವರ್ತ್ ವೈಲ್. ಓಕೆ, ಈ ವಯಸ್ಸಿನಲ್ಲಿ ಅವರು ಸಾಮಾನ್ಯವಾಗಿ ನಂತರದ ಒಂದು ಪೀಳಿಗೆಗೆ ನಾನು ಏನಾದರೂ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನ್, ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನು ತರಿಸ್ತಕ್ಕಂಥ ಅನುಭವಗಳು. ಅದೇ ರೀತಿ ಸ್ಟ್ಯಾಗ್ನೇಷನ್ ಏನಿದೆ, ಯೂಶ್ವಲಿ ಸ್ಟ್ಯಾಗ್ನೇಷನ್ ಇದು ಸೆಲ್ಫ್ ಸೆಂಟರ್ಡ್, ಸೆಲ್ಫ್ ಇಂಟೆಲಿಜೆಂಟ್, ಸೆಲ್ಫ್ ಅಬ್ಸರ್ವ್ಡ್ ಅಂತ ಕರಿತೀವಿ. ಯೂಶ್ವಲಿ ಇವರು ನನ್ನ ಒಳಿತು, ನನಗೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅನ್ನೋದ್ರ ಬಗ್ಗೆ ಮಾತ್ರ ಇವರು ಹೆಚ್ಚಿಗೆ ಯೋಚನೆ ಮಾಡ್ತಾರೆ. ಈಗ ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಅವ್ರು ಹೇಗೆ ಬದುಕ್ತಾ ಇದ್ದಾರೆ, ಅವರ ಒಂದು ಜೀವನದ ಕ್ರಮ, ಆದರೂ ಅವ್ರ ಬಗ್ಗೆ ಹೆಚ್ಚಿಗೆ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇ ವೋಂಟ್ ಥಿಂಕ್ ಅಬೌಟ್ ದಿ ಯಂಗರ್ ಪೀಪಲ್. ಆ್ಯಂಡ್ ಆಲ್ಸೋ ಯೂಶ್ವಲಿ ದೇ ವೋಂಟ್ ಥಿಂಕ್ ಅಬೌಟ್ ಗಿವಿಂಗ್ ಟು ಅದರ್ಸ್. ದೀಸ್ ಪೀಪಲ್ ಆಲ್ವೇಸ್ ಥಿಂಕ್ ಅಬೌಟ್ ಗೆಟಿಂಗ್ ಫ್ರಮ್ ಅದರ್ಸ್. ಬೇರೆಯವರಿಂದ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡ್ತಾರೆ ಹೊರತಾಗಿ ಬೇರೆಯವ್ರಿಗೆ ನಾನೇನು ಕೊಡಬಲ್ಲೆ ಅನ್ನೋದ್ರ ಬಗ್ಗೆ ಇವರು ಯೋಚನೆ ಮಾಡೋದಿಲ್ಲ. ಆ್ಯಂಡ್ ಆಲ್ಸೋ ದೀಸ್ ಪೀಪಲ್ ಥಿಂಕ್ ವೆರಿ ಲೆಸ್ ಇನ್ ಬೀಯಿಂಗ್ ಪ್ರೊಡಕ್ಟಿವ್. ಅಂದರೆ ಈಗ ನನಗೇನೋ ಒಂದಿಷ್ಟು ಟ್ಯಾಲೆಂಟ್ಸು, ಎಬಿಲಿಟೀಸು ಇದೆ ಅಂತಂದರೆ, ಸೊ ಅದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಸಮಾಜಕ್ಕೆ ಒಳಿತು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದಿಲ್ಲ. ಓಕೆ, ನಾನೊಂದು ಸೆಟ್ಲಾಗಿದ್ದೀನ, ನಾನು ಚೆನ್ನಾಗಿದ್ದೀನ, ನನ್ನ ಫ್ಯಾಮಿಲಿಗೆ ಚೆನ್ನಾಗಿದೆಯಾ, ಅಷ್ಟು ಸೆಂಟ್ರಲೈಸ್ಡ್ ಆಗಿರ್ತಾರೆ ಇವರು. ಆ್ಯಂಡ್ ಆಲ್ಸೋ ಇವರು ಸಾಮಾನ್ಯವಾಗಿ ಆಗಾಗ ತುಂಬ ಜೀವನದಲ್ಲಿ ಬೇಸರ, ತುಂಬ ಮೀನಿಂಗ್ಲೆಸ್ ಅಂತ ಅನಿಸುತ್ತೆ ಇವರಿಗೆ. ಓಕೆ, ಯೂಶ್ವಲಿ ದೇ ಥಿಂಕ್ ದೇರ್ ಲೈಫ್ ಈಸ್ ಸೋ ಬೋರಿಂಗ್ ಆ್ಯಂಡ್ ಮೀನಿಂಗ್ಲೆಸ್ ಅಂತ ಅನಿಸೋದು. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ದೇ ಥಿಂಕ್ ದಟ್ ದೇ ಹ್ಯಾವ್ ಮೇಡ್ ವೆರಿ ಲಿಟಲ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ಹೊರಗಿನ ಪ್ರಪಂಚಕ್ಕೆ ಇವರಿಂದ ಆಗಿರುವಂಥದ್ದು ಭಾಳ ಕಡಿಮೆ ಅನ್ನೋ ಒಂದು ಭಾವನೆಯನ್ನು ಇವರು ಹೊಂದತಕ್ಕಂಥದ್ದು. ಸೊ ಈ ಎರಡು ರೀತಿಯ ಅನುಭವಗಳು ಕೂಡ ಮಧ್ಯವಯಸ್ಕ ಅವಧಿಯಲ್ಲಿನ ಜನರಿಗೆ ಆಗುತ್ತೆ. ಯಾವುದು ಜನ್ರೇಟಿವಿಟಿ ಮತ್ತು ಸ್ಟ್ಯಾಗ್ನೇಷನ್. ಆದರೆ ಯಾವ ರೀತಿಯ ಅನುಭವಗಳು ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ, ಮತ್ತು ಈ ಅನುಭವಗಳ ಫಲವಾಗಿ ವ್ಯಕ್ತಿ ಯಾವ ರೀತಿ ಪ್ರಭಾವಿತನಾಗಿ ಈ ಒಂದು ಎರಡು ಅಂಶಗಳಲ್ಲಿನ ಒಂದು ಸಂಘರ್ಷ ಏನಿದೆ ಅಥವಾ ಬಿಕ್ಕಟ್ಟೇನಿದೆ ಅದನ್ನು ಯಾವ ರೀತಿ ಪರಿಹರಿಸ್ಕೊಳ್ತಾರೆ ಅನ್ನೋದರ ಆಧಾರಿತವಾಗಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಈ ವಯಸ್ಸಿನಲ್ಲಿ. ಓಕೆ, ಇಫ್ ದ ಎಕ್ಸ್ಪೀರಿಯನ್ಸ್ ಮೋರ್ generativity experiences, then they feel that they are good, they are worthwhile. Whereas if they feel more stagnation experiences, then they think that their life is so meaningless. ಆ ಥರದಲ್ಲೆಲ್ಲೂ ಯೋಚನೆ ಮಾಡ್ತಕ್ಕಂಥದ್ದು. ಸೊ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕ್ರೈಸಿಸ್, ಜನರೇಟಿವಿಟಿ ವರ್ಸಸ್ ಸ್ಟ್ಯಾಗ್ನೇಷನ್, just think about the nature of this age itself, middle life ಏನಿದೆ ಇದು. ಸೊ ಆ್ಯಸ್ ಯು ಆರ್ ಆಲ್ ನೋನ್ ದಟ್ ಇವರೊಂಥರ ಸ್ಯಾಂಡ್ವಿಚ್ ಜನ್ರೇಷನ್ನು, ಆ್ಯಂಡ್ ಆಲ್ಸೋ ದೇ ಲುಕ್ ಆಫ್ಟರ್ ದ ಯಂಗರ್ ಜನ್ರೇಷನ್, ಆ್ಯಂಡ್ ಆಲ್ಸೋ ದೇ ಲುಕ್ ಆಫ್ಟರ್ ದೇರ್ ಪೇರೆಂಟ್ಸ್, ಆ್ಯಂಡ್ ಆಲ್ಸೋ ದೇ ಆರ್ ಲೀಡಿಂಗ್ ಎ ಸ್ಟ್ರೆಸ್ಫುಲ್ ಲೈಫ್. ಇಟ್ಸ್ ಲೈಕ್ ಎ ಡ್ರೆಡೆಡ್ ಏಜ್ ಅಂತಲೇ ಹೇಳ್ತೀವಿ ಎಲ್ಲ. ಓಕೆ, ಜಸ್ಟ್ ಥಿಂಕ್ ಅಬೌಟ್ ದ ನೇಚರ್ ಆಫ್ ದಿಸ್ ಏಜ್. ಇಸ್ ದೇರ್ ಎನಿಥಿಂಗ್ ಪರ್ಟಿಕ್ಯುಲರ್ಲಿ ದೀಸ್ ಪೀಪಲ್ ಎಕ್ಸ್ಪೀರಿಯನ್ಸ್ ಕ್ರೈಸಿಸ್? ಈ ಒಂದು ವಯೋಮಾನದಲ್ಲಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಎಲ್ಲರೂ ಈ ಬಿಕ್ಕಟ್ಟು ಅಥವಾ ಒಂದು ಕ್ರೈಸಿಸ್ನ ಅನುಭವಿಸ್ತಾರಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ಸೊ ಮೆನಿ ಸ್ಟಡೀಸ್ ಹ್ಯಾವ್ ಬಿನ್ ಕಂಡಕ್ಟೆಡ್ ಇನ್ ಆರ್ಡರ್ ಟು ನೋ ಇಸ್ ದೇರ್ ಎನಿ ಸಚ್ ಕ್ರೈಸಿಸ್ ಇನ್ ದ ಮಿಡಲ್ ಲೈಫ್.
Like in America, one study shown that 26% of the people, only 26% of people have reported that they are experiencing some sort of crisis. Crisis, it's nothing but it's like a it's the struggling to understand their identity and self exposure. They need to in order to adjust to the new life where they have to identify themselves with the new roles and all, and also they should identify, they have to understand themselves in a different manner in order to adjust to the change. ಕ್ರೈಸಿಸ್ ಅಂದರೆ ಏನನ್ನು ನಾವು ಬಿಕ್ಕಟ್ಟು ಅಂತ ಕರಿತೀವಿ ಅಂತಂದರೆ, ಬದಲಾದಂಥ ಜೀವನ ಶೈಲಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ತಮ್ಮನ್ನು ತಾವು ಪುನಃ ಕಂಡುಕೊಳ್ತಕ್ಕಂಥ ಒಂದು ಹಂತ ಅಂತಲೇ ಹೇಳ್ಬೋದು, ಅಥವಾ ತಮ್ಮನ್ನು ತಾವು ಕಂಡುಕೊಳ್ತಕ್ಕಂಥ ಪ್ರಯತ್ನ ಅಂತಲೇ ಹೇಳ್ಬೋದು. ಇದನ್ನು ಕ್ರೈಸಿಸ್ ಅಂತ, ಅಥವಾ ಇದನ್ನು ಟ್ರಾನ್ಸಿಷನ್ ಸ್ಟೇಜ್ ಅಂತಲೇ ಹೇಳ್ಬೋದು. ಟ್ರಾನ್ಸಿಷನ್ ನಿಮಗೆ ಗೊತ್ತಿದೆ, ಈಗ ಯೌವನಾವಧಿಯಲ್ಲಿ ಅಥವಾ ತಾರುಣ್ಯಾವಧಿಯಲ್ಲಿ ಒಂದು ಟ್ರಾನ್ಸಿಷನ್ ಅಂತ ಏಜ್ ಅಂತ ಹೇಳಿದೆ. ಬಿಕಾಸ್ ದೇ ನೀಡ್ ಟು ಫೈಂಡ್ ಔಟ್ ದೆಮ್ಸೆಲ್ಸ್ ಟು ಅಡ್ಜಸ್ಟ್ ಟು ದ ನ್ಯೂ ರೂಲ್ಸ್, ನ್ಯೂ ರೆಸ್ಪಾನ್ಸಿಬಿಲಿಟೀಸ್. ಅದನ್ನು ನಾವು ಕ್ರೈಸಿಸ್ ಅಂತ ಕರಿತೀವಿ, ಬಿಕ್ಕಟ್ಟು ಅಂತ ಕರಿತೀವಿ. ಹೊಸದಾಗಿ ಸೃಷ್ಟಿಯಾಗ್ತಕ್ಕಂಥ, ಹೊಸದಾಗಿ ಎದುರಾಗ್ತಕ್ಕಂಥ ಪಾತ್ರಗಳಿಗೆ ತಮ್ಮನ್ನು ತಾವು ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಬೇಕಾಗುತ್ತೆ. ಹೊಸದಾಗಿ ಕಂಡುಕೊಳ್ಬೇಕಾದಂಥ ಒಂದು ಪ್ರಯತ್ನ ಏನಿದೆ, ಇದನ್ನು ನಾವು ಸ್ಥಿತ್ಯಂತರದ ಕಾಲಾವಧಿ ಅಥವಾ ಬಿಕ್ಕಟ್ಟು ಅಂತ ಕರಿತೀವಿ, ಕ್ರೈಸಿಸ್ ಅಂತ ಕರಿತೀವಿ. ಸೊ ಈ ವಯಸ್ಸಿನಲ್ಲಿ ಅಂಥ ಕ್ರೈಸಿಸ್ ಇದೆಯಾ? ಸೊ ಸಮ್ ಸ್ಟಡೀಸ್ ಶೋ ದಟ್ ಎಸ್, ದೇ middle age people experience the crisis because they need to adjust to the new roles here. Okay, they need to adjust to new roles, they need to accept the new responsibilities. That's why they need to explore themselves. That's why they experience the crisis ಅಂತ ಕೆಲವು ಅಧ್ಯಯನಗಳು ಹೇಳುತ್ತೆ. ಆದರೆ ಕೆಲವು ಅಧ್ಯಯನಗಳು there is no such crisis, it is like a process of life ಅಂತಲೇ ಹೇಳ್ತಾರೆ. ಸೊ ಇದ್ರ ಬಗೆಗೆ ನಾವು ಹೆಚ್ಚಿನದಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಎ ಸ್ಟಡಿ ಕಂಡಕ್ಟೆಡ್ ಬೈ ಡೇನಿಯಲ್ ಲೆವಿನ್ಸನ್ ಇನ್ 1978, and he published a book based on his study. That is what entitled The Seasons of a Man's Life ಅಂತ 1978ರಲ್ಲಿ ಡೇನಿಯಲ್ ಲೆವಿನ್ಸನ್ ಅವರು ಪ್ರಕಟಪಡಿಸಿದಂಥ, ತಮ್ಮ ಅಧ್ಯಯನದ ಆಧಾರಿತವಾಗಿ ಪ್ರಕಟಪಡಿಸ್ತಕ್ಕಂಥ ಪುಸ್ತಕ ದ ಸೀಸನ್ಸ್ ಆಫ್ ಮ್ಯಾನ್ಸ್ ಲೈಫ್ ಏನಿದೆ. ಇದರಲ್ಲಿ ಈ ಮಧ್ಯವಯಸ್ಕಾವಧಿಯಲ್ಲಿ ಸ್ವರೂಪ ಮತ್ತು ಅಲ್ಲಿನ ಒಂದು ಲಕ್ಷಣಗಳ ಬಗೆಗೆ ಅವರು ವಿವರವಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅಲ್ಲಿ ಇವರು ತಮ್ಮ ಅಧ್ಯಯನದಲ್ಲಿ 35ರಿಂದ 45ನೇ ವರ್ಷದಲ್ಲಿರ್ತಕ್ಕಂಥ 40 ಜನರನ್ನು ಇಂಟರ್ವ್ಯೂ ಮಾಡಿ ಅಧ್ಯಯನಕ್ಕೆ ಒಳಪಡಿಸಿ, ಅದರ ಮುಂದುವರಿದ ಭಾಗವಾಗಿ ಜೀವಿತಾವಧಿಯಲ್ಲಿನ ಒಂದು ವಿಕಾಸಾತ್ಮಕ ಅಂಶಗಳು ಯಾವ ರೀತಿ ಇರುತ್ತೆ, ಲೈಕ್ ಮಿಡಲ್ ಏಜಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗೆಗೆ ಮಾತನಾಡುವಾಗ, ಈ ಸಜೆಸ್ಟೆಡ್ ದ್ಯಾಟ್ ಅಡಲ್ಟ್ಸ್ ಗೋ ಥ್ರೂ ಸ್ಟೇಜಸ್ ಆ್ಯಂಡ್ ಹ್ಯಾವ್ ಆ್ಯನ್ ಇಮೇಜ್ ಆಫ್ ದ ಫ್ಯೂಚರ್ ದಟ್ ಮೋಟಿವೇಟ್ಸ್ ದೆಮ್ ಅಂತ. ಈಗ ಏನವರು ಎಂಡ್ ಆಫ್ ದ ಯಂಗ್ ಅಡಲ್ಟ್ಹುಡ್ಡಲ್ಲಿರೋ ಅಂಥವ್ರುಗಳು ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗಿರೋದು, ಅವ್ರು ಮಿಡಲ್ ಲೈಫಲ್ಲಿ ಹೇಗಿರ್ಬೋದು ಅನ್ನೋದ್ರ ಬಗೆಗೆ ತುಂಬ ಯೋಚಿಸ್ತಾರೆ, ಕನಸು ಕಾಣ್ತಾರೆ ಅಂತಕ್ಕಂಥದ್ದು, ಅಥವಾ ಮುಂದಿನ ಜೀವನ ಹೇಗಿರುತ್ತೆ ಮತ್ತು ಅಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ಏನವರು ಕನಸು ಕಾಣ್ತಾರೋ ಅಥವಾ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೋ, ಅದು ಅವರ ಒಂದು ಭವಿಷ್ಯದ ಜೀವನಕ್ಕೆ ಮೋಟಿವೇಟ್ ಮಾಡುತ್ತೆ. ಈ ಒಂದು ಫೆನಾಮಿನಾ ಏನಿದೆ, ಈ ರೀತಿಯ ಅನುಭವ ಏನಿದೆ, ಅಥವಾ ಅವರ ಒಂದು ಇಮ್ಯಾಜಿನೇಷನ್ ಏನಿದೆ, ಇದನ್ನು ಲೆವಿನ್ಸನ್ರವರು ದ ಡ್ರೀಮ್ ಅಂತ ಕರೆದಿದ್ದಾರೆ, ಕನಸು ಅಂತ ಕರೆದಿದ್ದಾರೆ. ಅವರ ಒಂದು ಕನಸು, ನಿರೀಕ್ಷೆ ಅನ್ನೋ ಥರದಲ್ಲಿ ಕರೆದಿರ್ತಕ್ಕಂಥದ್ದು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಅವರು ಮಧ್ಯವಯಸ್ಕಾವಧಿಯಲ್ಲಿ ಎದುರಾಗ್ತಕ್ಕಂಥ ಹೊಸದಾದ ಜವಾಬ್ದಾರಿಗಳು, ಹೊಸದಾದ ಪಾತ್ರಗಳೇನಿದೆ, ಅವುಗಳ ಬಗೆಗೆ ಒಂದಿಷ್ಟು ಕುತೂಹಲವನ್ನು ಹೊಂದಿರ್ತಾರೆ. ಅದು ಅವರ ಒಂದು ಮುಂದಿನ ಜೀವನಕ್ಕೆ ಪ್ರೇರಣೆ ಕೂಡ ಅಂತ ಅವರು ತಮ್ಮ ಪುಸ್ತಕದಲ್ಲಿ ವಿವರಿಸಿರ್ತಕ್ಕಂಥದ್ದು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ವೆನ್ ದೇ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ದೇರ್ ಫರ್ದರ್ ಲೈಫ್, ವಿಚ್ ಮೀನ್ಸ್ ಫ್ಯೂಚರ್ ಲೈಫ್, obviously the reality and their expectations, if the difference between the reality and expectations that may leads to the crisis ಅನ್ನೋ ಒಂದು ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ದಟ್ ಲೆವಿನ್ಸನ್ರವರ ಒಂದು ಸಿದ್ಧಾಂತದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಸೊ ಈ ಸಜೆಸ್ಟೆಡ್ ದಟ್ ದೆರ್ ಈಸ್ ಎ
ಮಿಡ್ ಲೈಫ್ ಟ್ರಾನ್ಸಿಷನ್ ಇನ್ಸ್ಟೆಡ್ ಆಫ್ ಕ್ರೈಸಿಸ್ ಟ್ರಾನ್ಸಿಷನ್ ಅಂತ ಹೇಳ್ತಾರೆ. ಟ್ರಾನ್ಸಿಷನ್ ಅಂತಂದರೆ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಟ್ ಸ್ಥಿತ್ಯಾಂತರ ಅಂತಂದರೆ ವೇರ್ ಪೀಪಲ್ ಇವ್ಯಾಲ್ಯುವೇಟ್ ದೆಮ್ಸೆಲ್ಸ್ ಇನ್ ಆರ್ಡರ್ ಟು ಅಡ್ಜಸ್ಟ್ ಟು ದಿ new roles like new commitments and the necessary changes which demands in order to adapt to the new life. ಇದನ್ನು ಅವರು ಟ್ರಾನ್ಸಿಷನ್ ಅಂತ ಕರೆದಿದ್ದಾರೆ. ಸೊ ದಟ್ ಹ್ಯಾಪನ್ಸ್ ಇನ್ ದ ಮಿಡಲ್ ಲೈಫ್ ಅನ್ನೋದು. ಮಿಡಲ್ ಲೈಫಲ್ಲಿ ಕ್ರೈಸಿಸ್ ಅನ್ನೋದಕ್ಕೆ ನಾನು ಇದನ್ನು ಟ್ರಾನ್ಸಿಷನ್ ಅಂತ ಹೇಳ್ಬೋದು, ವೇರ್ ದೇ ನೀಡ್ ಟು ಅಡ್ಜಸ್ಟ್ ಟು ದ ನ್ಯೂ ಲೈಫ್. ಲೈಕ್ ಈಗ ಅವರು ಇದುವರೆಗೂ ಮಾಡಿದ್ದಂಥ ಕಮಿಟ್ಮೆಂಟ್ಸ್ನ ಇಲ್ಲಿ ಅಗೇನ್ ಅವರು ಪರಾಮರ್ಶಿಸಬೇಕಾಗತ್ತೆ. ಸೊ ಕಮಿಟ್ಮೆಂಟ್ಸ್ ಇರ್ಬೋದು ಅವರು. ಆಮೇಲೆ ಇಲ್ಲಿ ಒಂದಿಷ್ಟು ಮಧ್ಯವಯಸ್ಕಾವಧಿಯ ಜೀವನ ಅವರಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಡಿಮ್ಯಾಂಡ್ ಮಾಡುತ್ತೆ. ಯಾಕೆಂತಂದರೆ ಇಲ್ಲಿನ ಜವಾಬ್ದಾರಿಗಳು, ಇಲ್ಲಿನ ಸಂಬಂಧಗಳು, ಇಲ್ಲಿನ ಒಂದು ಒತ್ತಡ, ಇದೆಲ್ಲದನ್ನು ಕೂಡ ಅವರಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಬೇಡ್ತಕ್ಕಂಥ ವಿಚಾರ. ಆದ್ದರಿಂದ ಇದನ್ನು ಸ್ಥಿತ್ಯಂತರದ ಕಾಲಾವಧಿ ಅಂತಲೇ ಅವರು ಹೇಳ್ತಾರೆ. And Levinson believed that a midlife crisis was a normal part of development as the person is more aware of how much time has gone by and how much time is left on. ಲೆವಿನ್ಸನ್ ರವರು ವಿವರಿಸುವ ರೀತಿಯಲ್ಲಿ ಈ ಮಧ್ಯ ವಯಸ್ಕಾವಧಿಯಲ್ಲಿ ಸಾಮಾನ್ಯವಾಗಿ ಈ ಕ್ರೈಸಿಸ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ಅಥವಾ ಕ್ರೈಸಿಸ್ ಕೂಡ ಇಲ್ಲಿ ಟ್ರಾನ್ಸಿಷನ್ ಒಂದು ರೀತಿಯಲ್ಲಿ ಅನುಭವಿಸಿದ್ರೆ ಕ್ರೈಸಿಸ್ನ ಇನ್ನೊಂದು ರೀತಿಯಲ್ಲಿ ಅನುಭವಿಸ್ತಾರೆ. ಸಾಮಾನ್ಯವಾಗಿ ಮಧ್ಯವಯಸ್ಕಾವಧಿಯಲ್ಲಿ ಜನರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ನಾನು ಎಷ್ಟು ವರ್ಷ ಬದುಕಿದೆ ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಇಲ್ಲಿ ಇನ್ನೆಷ್ಟು ವರ್ಷ ಬದುಕ್ತೀನಿ ನಾನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೆಷ್ಟು ವರ್ಷ ಬದುಕ್ತೀನಿ ನಾನು, ಸೊ ವಾಟ್ ಐ ಹ್ಯಾವ್ ಡನ್, ಹೌ ಐ ಹ್ಯಾವ್ ಲೀವ್ಡ್ ಅನ್ನೋದ್ರ ಬಗೆಗೆ ಜನರು ಹೆಚ್ಚಿಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಅವರು ಅಲ್ಲಿ ನಾನು ಇನ್ನೆಷ್ಟು ವರ್ಷ ಬದುಕಬಲ್ಲೆ ಮತ್ತು ನಾನು ಹೇಗೆ ಬದುಕಬೇಕು ಅನ್ನೋದನ್ನು ಅವರು ಹೆಚ್ಚು ಯೋಚನೆ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಒತ್ತಡ ಅಥವಾ ಸಂಘರ್ಷ ಅಥವಾ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ಲೆವಿನ್ಸನ್ ರವರ ವಾದ. ಬೈ ದ ಟೈಮ್ ದ ಮೆನ್ ಎಂಟರ್ middle adulthood, they believed they committed to the new choices made and placed one's energies into these commitments. Almost around 45 to 50 years ಯೂಶ್ವಲಿ ಈ ಏಜಲ್ಲಿ ಹೊಸ ಒಂದು ಪ್ಲ್ಯಾನ್ಸ್ ಆಗಲಿ, ಹೊಸ ಒಂದು ಐಡಿಯಾಸ್ ಆಗಲಿ, ಹೊಸ ಒಂದು ಕಮಿಟ್ಮೆಂಟ್ಸ್ ಆಗಲಿ ಮಾಡೋದಿಲ್ಲ. ಈಗ ಆಲ್ರೆಡಿ ಆಗಿರ್ತಕ್ಕಂಥ ಕಮಿಟ್ಮೆಂಟ್ಸ್ನ ರೀವ್ಯಾಲ್ಯುವೇಟ್ ಮಾಡಿಕೊಂಡು ಅವುಗಳಿಗೆ ಯಾವ ರೀತಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದ್ರ ಬಗೆಗೆ ಪುರುಷರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ಈ ಒಂದು ಅಕಾರ್ಡಿಂಗ್ ಟು ಲೆವಿನ್ಸನ್ಸ್ ಥಿಯರಿ, ಸಾಮಾನ್ಯವಾಗಿ ಈ ಒಂದು ಮಧ್ಯವಯಸ್ಕಾವಧಿಯಲ್ಲಿ ಬಿಕ್ಕಟ್ಟಿನ ಅನುಭವವನ್ನು ಹೊಂದೋದಾದರೆ ಈ ಪುರುಷರು ಮತ್ತು ಮಹಿಳೆಯರು ಯಾವ ರೀತಿಯ ಒಂದು ಬಿಕ್ಕಟ್ಟನ್ನು ಹೊಂದುತ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಲೆವಿನ್ಸನ್ ರವರ ಪ್ರಕಾರವಾಗಿ ಸ್ಥಿತ್ಯಂತರ ಮತ್ತು ಸಂಘರ್ಷ ಏನಿದೆ ಇವುಗಳು ಮಧ್ಯವಯಸ್ಕಾವಧಿಯಲ್ಲಿನ ವಿಕಾಸಾತ್ಮಕ ವಿಚಾರಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ವಿಚಾರಾಂಶಗಳು ಅನ್ನೋದನ್ನು ಅವರು ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡೋದಾದರೆ ಈ ಮಧ್ಯವಯಸ್ಕಾವಧಿಯಲ್ಲಿನ ಒಂದು ಸಂಘರ್ಷ ಅಥವಾ ಸಂದಿಗ್ಧತೆ ಅಥವಾ ಬಿಕ್ಕಟ್ಟು ಅಂತ ಏನು ಕರಿತೀವಿ, ಈ ಬಿಕ್ಕಟ್ಟು ಯಾವ ರೀತಿಯಲ್ಲಿ ಇರುತ್ತೆ, ಪುರುಷರಲ್ಲಿ ಯಾವ ರೀತಿ ಇರುತ್ತೆ, ಮಹಿಳೆಯರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಕಾಮನ್ಲಿ ಮೇಲ್ ಮಿಡ್ ಲೈಫ್ ಕ್ರೈಸಿಸ್ ಯಾವ ರೀತಿ ಇರುತ್ತೆ ಅಂದರೆ, ಮೆನ್ ಮೇ ಟ್ರೈ ಟು ರೀಅಸರ್ಟ್ ದೇರ್ ಮ್ಯಾಸ್ಕ್ಯುಲ್ಯಾನಿಟಿ ಬೈ ಎಂಗೇಜಿಂಗ್ ಇನ್ ಮೋರ್ ಯೂತ್ಫುಲ್ ಮೇಲ್ ಬಿಹೇವಿಯರ್ ಸಚ್ ಆಸ್ ಡ್ರೆಸ್ಸಿಂಗ್ ಇನ್ ಟ್ರೆಂಡಿ ಕ್ಲಾತ್ಸ್, ಟೇಕಿಂಗ್ ಅಪ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಕೂಬಾ ಡೈವಿಂಗ್, ಮೋಟರ್ ಸೈಕ್ಲಿಂಗ್ ಆರ್ ಸ್ಕೈ ಡೈವಿಂಗ್ ಎಕ್ಸೆಟ್ರಾ ಲೈಕ್ ದಟ್. ಸೊ ಮಧ್ಯವಯಸ್ಕಾವಧಿಯಲ್ಲಿನ ಜನರನ್ನು ನೀವು ಗಮನಿಸ್ಬೋದು. ಸಾಮಾನ್ಯವಾಗಿ ಅವರಿಗೆ ವಯಸ್ಸಾಗ್ತಿದೆ ಅನ್ನೋ ಒಂದು ಭಾವನೆ ಏನಿದೆ ಅದು ಅವರನ್ನು ಒಂದು ಬದಲಾವಣೆಗೆ ಒಡ್ಡುತ್ತೆ. ಲೈಕ್ ಅದನ್ನು ಅವರು ನಿರಾಕರಿಸುವ ರೀತಿಯಲ್ಲಿ ಅವರು ಬದುಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಲೈಕ್ ಅವರು ಮಧ್ಯವಯಸ್ಕಾವಧಿನಲ್ಲಿ ಅವರಿಗೆ ವಯಸ್ಸಾಗ್ತಾ ಇದ್ದರೂ ಕೂಡ ಅವರು ಹೆಂಗಾಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ, ಹೆಂಗಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಈ ಯಂಗರ್ ಜನ್ರೇಷನ್ನು ಯಾವ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೋ ಆ ರೀತಿಯ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗೋದು, ಅದೇ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಳ್ಳೋದು, ಅದೇ ರೀತಿಯ ಒಂದು ಇಂಟ್ರೆಸ್ಟ್ನ ತೋರ್ಸೋಕೆ ಹೋಗೋದು, ಅದೇ ರೀತಿ ಲೈಕ್ ಕೆಲವೊಂದು ಯೂತ್ ಬಿಹೇವಿಯರ್ಸ್ ಏನಿದೆ ಅಂಥ ಬಿಹೇವಿಯರ್ಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕೆ ಹೋಗೋದು, ಇಂಥ ಚಟುವಟಿಕೆಗಳನ್ನು ನಾವು ಕಾಣ್ಬೋದು. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಯೂಶ್ವಲಿ ದಟ್ ಏಜಿಂಗ್
ಸೆನ್ಸ್ ಏನಿದೆ ಅದನ್ನು ಅವರು ಒಪ್ಕೊಳ್ಳೋಕೆ ತಯಾರಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ದಟ್ ಲೀಡ್ಸ್ ಟು ದೆಮ್ ಟು ಹ್ಯಾವ್ ದಟ್ ಕ್ರೈಸಿಸ್. ಒಂದು ರಿಯಾಲಿಟಿ ಆ್ಯಕ್ಚುಲಿ ಏಜ್ ಆಗ್ತಾ ಇದೆ, ಬಟ್ ಇನ್ ಮೈಂಡ್ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ದೇ ಆರ್ ಏಜ್ಡ್ ಅನ್ನೋದನ್ನು. ವೆರಾಸ್ ಫೀಮೇಲ್ ಮಿಡ್ ಲೈಫ್ ಕ್ರೈಸಿಸ್ ಯಾವ ರೀತಿ ಇರುತ್ತೆ ಅಂತಂದರೆ, ನೀವು ನೋಡ್ಬೋದು ಸಾಮಾನ್ಯವಾಗಿ ಅವ್ರ ಏಜ್ ಬಗ್ಗೆ ತುಂಬ ಕನ್ಸರ್ನ್ ಇರುತ್ತೆ ಅವ್ರಿಗೆ. ವಯಸ್ಸಾಗ್ತಿದೆ ಅನ್ನೋದನ್ನು ಹೆಂಗಸರು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಯೂಶ್ವಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಅದನ್ನು ಮರೆಮಾಚಲಿಕ್ಕೆ, ಅವರ ಒಂದು ಕ್ರೊನಾಲಜಿಕಲ್ ಏಜ್ನ ಮರೆಮಾಚಲಿಕ್ಕೆ ಅವರು ಸಾಮಾನ್ಯವಾಗಿ ತುಂಬ ಟ್ರೆಂಡಿಯಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಇನ್ನೂ ಯಂಗ್ ಏಜ್ಡ್ ವುಮೆನ್ ಥರ ಬಿಹೇವ್ ಮಾಡೋದು, ಆಮೇಲೆ ಇನ್ನೂ ಮೇಕಪ್ ಇರ್ಬೋದು, ಮತ್ತು ಒಂದು ಕಾಸ್ಮೆಟಿಕ್ ಸರ್ಜರಿ ಇರ್ಬೋದು, ಆಮೇಲೆ ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗ್ತಕ್ಕಂಥದ್ದು. ಇದ್ರ ಮುಖಾಂತರ ಅವರು ಬೇರೆಯವ್ರಿಗೆ ಮತ್ತು ತಮಗೆ ತಾವು ನನಗೆ ವಯಸ್ಸಾಗಿಲ್ಲ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಅಕಸ್ಮಾತ್ ತುಂಬ ಅವ್ರು ಅಂದ್ಕೊಂಡ ರೀತಿಯಲ್ಲಿ ಸಮಾಜ ಅಥವಾ ತಮಗೆ ತಾವು ಸಪೋರ್ಟ್ ಆಗಲಿಲ್ಲ ಅಂದರೆ, ವಿಚ್ ಮೀನ್ಸ್ ಅದನ್ನು ಅವರು ಒಪ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ, ದೆನ್ ದೀಸ್ ಪೀಪಲ್ ಈಸಿಲಿ ಫೀಲ್ ದಟ್ ಐಸೋಲೇಟೆಡ್, ಲೋನ್ಲಿನೆಸ್, ಇನ್ಫೀರಿಯಾರಿಟಿ, ಯೂಸ್ಲೆಸ್ನೆಸ್, ನಾನ್ ಅಸರ್ಷನ್ ಆ್ಯಂಡ್ ಅನ್ಅಟ್ರಾಕ್ಟಿವ್ನೆಸ್, ಆ ಥರದ ಫೀಲಿಂಗ್ಸ್ನ ಜಾಸ್ತಿ ಅನುಭವಿಸ್ತಾರೆ ಹೆಣ್ಮಕ್ಳು ಈ ವಯಸ್ಸಿನಲ್ಲಿರ್ತಕ್ಕಂಥ ಹೆಂಗಸರು. ಆ್ಯಂಡ್ ಆಲ್ಸೋ ಈ ಕ್ರೈಸಿಸ್ ಜೊತೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಮತ್ತೊಂದು ವಿಚಾರ ಅಂತಂದರೆ ಸೆಕ್ಷುವ್ಯಾಲಿಟಿ. ಯೂಶ್ವಲಿ ಗಂಡಸರು ಈ ಮಧ್ಯವಯಸ್ಕ ಅವಧಿಯಲ್ಲಿರ್ತಕ್ಕಂಥವ್ರು ತಮ್ಮಲ್ಲಿ ಒಂದು ಮ್ಯಾಸ್ಕ್ಯುಲ್ಯಾನಿಟಿ ಏನಿದೆ, ಗಂಡಸ್ತನದ ವಿಚಾರಗಳೇನಿದೆ ಅದು ಕಡಿಮೆ ಆಗಿದೆ ಅನ್ನೋದನ್ನು ಅವರು ಒಪ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಅದನ್ನು ತೋರಿಸ್ಲಿಕ್ಕೋಸ್ಕರವಾಗಿ, ಅಂದರೆ ವಿಚ್ ಮೀನ್ಸ್ ಅವರಿಗೆ ಇನ್ನೂ ಏಜ್ ಇದೆ, ಇನ್ನೂ ಸೆಕ್ಷುವ್ಯಾಲಿಟಿ ಡಿಸೈರ್ಸ್ ಇದೆ ಅಥವಾ ಎನರ್ಜಿ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಯೂಶ್ವಲಿ ಈ ಏಜಲ್ಲಿ ಸಾಮಾನ್ಯವಾಗಿ ಇನ್ ದ ಸೆನ್ಸ್ ದೇ ಟ್ರೈ ಔಟ್ ಅಂತ, ಅಂದರೆ ತಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆಯವರೊಂದಿಗೆ ಒಂದು ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು. ಸೊ ದಟ್ ದೇ ಟ್ರೈ ಟು ಪ್ರೂವ್ ದೆಮ್ಸೆಲ್ಸ್ ಆ್ಯಸ್ ವೆಲ್ ಆ್ಯಸ್ ಟು ದ ಅದರ್ಸ್ ದಟ್ ದೇ ಹ್ಯಾವ್ ಕೆಪಾಸಿಟಿ, ದೇ ಹ್ಯಾವ್ ಮ್ಯಾಸ್ಕ್ಯುಲ್ಯಾನಿಟಿ, ಸೆಕ್ಷುವ್ಯಾಲಿಟಿ ಲೈಕ್ ದಟ್, ಸ್ಟಿಲ್ ದೇ ಆರ್ ಯಂಗ್ ಅನ್ನೋ ಥರದಲ್ಲಿ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ಮಿಡಲ್ ಏಜ್ಡ್ ವುಮೆನ್ ಕೂಡ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದಿಸ್ ಕ್ರೈಸಿಸ್ ದೇ ವೋಂಟ್ ಅಕ್ಸೆಪ್ಟ್ ದಟ್ ದೇ ಆರ್ ಏಜ್ಡ್, ಅವ್ರಿಗೆ ವಯಸ್ಸಾಗಿದೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಅವರು ಹಿಂಜರಿತಾರೆ. ಆ್ಯಂಡ್ ಆಲ್ಸೋ ಹೈಟೆಂಡ್ ಸೆಕ್ಷುವ್ಯಾಲಿಟಿ, ಸೆಕ್ಷುವಲ್ ಡಿಸೈರ್ ಇನ್ ಮಿಡಲ್ ಲೈಫ್. ಯೂಶ್ವಲಿ ಅವರು ತಮ್ಮ ಯಂಗರ್ ಜನ್ರೇಷನ್ ಪುರುಷರೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅವರ ಒಂದು ಕಮಿಟೆಡ್ ರಿಲೇಷನ್ಶಿಪ್ಸಿಂದ ಹೊರಗೆ ಹೋಗುವಂಥ ಸಾಧ್ಯತೆಗಳು ಈ ವಯಸ್ಸಿನಲ್ಲಿ ಹೆಚ್ಚಿಗೆ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದೆಲ್ಲದೂ ಕೂಡ ಮಧ್ಯವಯಸ್ಕ ಅವಧಿಯಲ್ಲಿನ ಒಂದು ಸಂಘರ್ಷ ಅಥವಾ ಬಿಕ್ಕಟ್ಟಿಗೆ ಎಡೆ ಮಾಡಿಕೊಡ್ತಕ್ಕಂತಹ ವಿಚಾರಗಳು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇಯರ್ ವಿ ಕ್ಯಾನ್ ಕಾಮನ್ಲಿ ಥಿಂಕ್ ಅಬೌಟ್ ದ ಕಾಮನ್ ಸ್ಟೇಜಸ್ ಆಫ್ ಕ್ರೈಸಿಸ್. ಅಕಸ್ಮಾತು ಈ ಮಧ್ಯವಯಸ್ಕಾವಧಿಯಲ್ಲಿರ್ತಕ್ಕಂಥ ಜನರು ಈ ಸ್ಥಿತ್ಯಂತರದ ಭಾವನೆಯನ್ನು ಅನುಭವಿಸ್ತಿದ್ದಾರೆ ಅಂತಂದರೆ, ಅಥವಾ ಈ ರೀತಿ ಬಿಕ್ಕಟ್ಟಿನ ಭಾವನೆಯನ್ನು ಅನುಭವಿಸ್ತಿದ್ದಾರೆ ಅಂತಂದರೆ, ಯೂಶ್ವಲಿ ಮೇಲ್ ಇರ್ಬೋದು ಅಥವಾ ಫಿಮೇಲ್ ಇರ್ಬೋದು, ಗಂಡಸರು ಇರ್ಬೋದು ಅಥವಾ ಹೆಂಗಸರು ಇರ್ಬೋದು, ಮಧ್ಯವಯಸ್ಕಾವಧಿಯಲ್ಲಿ ಒಂದು ಈ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಅನುಭವಿಸ್ತಿದ್ದಾರೆ ಅಂದರೆ, ಸಾಮಾನ್ಯವಾಗಿ ಈ ಹಂತಗಳಲ್ಲಿ ಅವರು ಈ ಬಿಕ್ಕಟ್ಟನ್ನು ಅನುಭವಿಸುವ ಸಾಧ್ಯತೆಗಳಿರುತ್ತೆ. ಮೊದಲನೇದಾಗಿ ಶಾಕ್. ಓಕೆ, ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಟ್. ಈಗ ಯಾರೋ ಹೇಳಿದ್ರೆ ನಿನಗೇನೋ ವಯಸ್ಸಾಗಿದೆ ಅಥವಾ ನಿನಗೆ ಈ ಕೆಪಾಸಿಟಿ ಇಲ್ಲ ಅಥವಾ ನೀನು ಈ ರೀತಿ ನೀನು ಜವಾಬ್ದಾರಿಗಳನ್ನ ನಿಭಾಯಿಸ್ತಿಲ್ಲ, ಈ ರೀತಿ ಅವರಿಗೆ ಒಂದು ಬಿಕ್ಕಟ್ಟಿನ ಒಂದು ಪರಿಸ್ಥಿತಿ ಅನುಭವಕ್ಕೆ ಬಂದಾಗ ಫಸ್ಟ್ ದೇ ಶೋ ದಟ್ ಶಾಕ್. ದೇ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ದಟ್. ಆಶ್ಚರ್ಯ ವ್ಯಕ್ತಪಡಿಸ್ತಾರೆ, ನಾನಲ್ಲ ಅದು, ಅಥವಾ ನನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ರೀತಿಯಲ್ಲಿ ಅವರು ಶಾಕ್ನ ಅನುಭವಿಸ್ತಾರೆ. ಎರಡನೇದಾಗಿ ಡಿನೇ, ಅದನ್ನು ನಿರಾಕರಿಸ್ತಾರೆ. ವಯಸ್ಸಾಗಿದೆ ಅಂದರೆ ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ಲ, ಲೈಕ್ ದೇ ಆರ್ ಏಜ್ಡ್ ಅನ್ನೋದನ್ನು ಅವರು ಒಪ್ಕೊಳ್ಳೋದಿಲ್ಲ, ನಿರಾಕರಿಸ್ತಾರೆ. ಸ್ಟಿಲ್ ಐ ಆಮ್ ಯಂಗ್ ಅನ್ನೋ ಥರದಲ್ಲಿ ಅವರು ಫೀಲ್ ಮಾಡ್ತಾರೆ. ಆ್ಯಂಡ್ ದೆನ್ ಸಮ್ ಎಕ್ಸ್ಪೀರಿಯನ್ಸಸ್ ಮೇಕ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂತೆ ಮಾಡುತ್ತೆ. ಆವಾಗ ಅವರು ಯೂಶ್ವಲಿ ದೇ ಥಿಂಕ್ ಎ ಲಾಟ್ ಅಬೌಟ್ ದೇರ್ ಇಶ್ಯೂಸ್ ಲೈಕ್ ಕ್ರೈಸಿಸ್ ಇಶ್ಯೂಸ್. It would be the responsibility, or it would be the age, or it would be any sort of relationship, okay, any sort of issue. So then they start thinking, and sometimes they go for they are more prone to have the depression too.
ಆ್ಯಂಡ್ ದೆನ್ ನೆಕ್ಸ್ಟ್ ದೇ ಫೀಲ್ ದಟ್ ಆ್ಯಂಗರ್, ಕೋಪ ವ್ಯಕ್ತಪಡಿಸ್ತಾರೆ. ಓಕೆ, ಲೈಕ್ ಏನು ನನಗೀಗ ಆಗ್ತಾ ಇದೆಯಲ್ಲ ಅನ್ನೋ ಥರದಲ್ಲಿ ಅವರು ಕೋಪವನ್ನು ವ್ಯಕ್ತಪಡಿಸ್ತಾರೆ. ಆ್ಯಂಡ್ ಅಟ್ ದ ಎಂಡ್ ದೇ ಎಕ್ಸೆಪ್ಟ್. ಓಕೆ, ವಯಸ್ಸಾಗಿದೆ ಅಥವಾ ಏನು ನನ್ನ ಒಂದು ಲಿಮಿಟೇಷನ್ಸ್ ಇದು, ಅಥವಾ ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಒಂದು ಜೀವನ ಈ ಥರ ಇದೆ ಅನ್ನೋದ್ರ ಬಗೆಗೆ ಅವರು ಒಪ್ಕೊಳ್ತಾರೆ. ಸೊ ಇದಿಷ್ಟು ಅವರು ಸಾಮಾನ್ಯವಾಗಿ ಕ್ರೈಸಿಸ್ನ ಅನುಭವಿಸ್ತಕ್ಕಂಥ ಹಂತಗಳು. ಫಸ್ಟು ಶಾಕ್, ಎರಡನೇದಾಗಿ ನಿರಾಕರಣೆ ಮಾಡ್ತಕ್ಕಂಥದ್ದು, ಮೂರನೇದಾಗಿ ಖಿನ್ನತೆಯನ್ನು ಅನುಭವಿಸ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಒಪ್ಕೊಳ್ತಕ್ಕಂಥದ್ದು. ಇದಿಷ್ಟು ಏನು ಕಾಮನ್ ಸ್ಟೇಜಸ್ ವೇರ್ ದಟ್ ದ ಮಿಡಲ್ ಏಜ್ ಪೀಪಲ್ ಮೇ ಎಕ್ಸ್ಪೀರಿಯನ್ಸ್ ದಟ್ ದ crisis. And then the last thing here we need to understand that ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಕೆಲವು ಮಧ್ಯವಯಸ್ಕಾವಧಿಯ ಜನರಿಗೆ ಈ ಹಂತಗಳು ನಾನಿಲ್ಲಿ ಯಾವ ರೀತಿ ನಿಮಗೆ ತೋರಿಸಿದ್ದೀನಿ ಒನ್ ಆಫ್ಟರ್ ಅನದರ್ ಈ ರೀತಿ ಅನುಭವಿಸ್ತಾ ಹೋಗ್ತಾರೆ. ಆ್ಯಂಡ್ ದೇ ವಿಲ್ ಎಕ್ಸೆಪ್ಟ್ ಈಸಿಲಿ, ದೇ ವಿಲ್ ಎಕ್ಸೆಪ್ಟ್. ಆ್ಯಂಡ್ ಅಂದರೆ ಕ್ರೈಸಿಸ್ ಅನ್ನೋದು ಸ್ಮೂತಾಗಿ ಆಗುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಇದು ಹಿಂದೆ ಮುಂದೆ ಲೈಕ್ ಕೋಪ, ಖಿನ್ನತೆ ಅಥವಾ ನಿರಾಕರಣೆ ಆ ಥರ ಅದರಲ್ಲೇ ಅವರು ಹೆಚ್ಚು ಕಾಲ ಒದ್ದಾಡ್ತಾರೆ, ಒಪ್ಕೊಳ್ಳಲ್ಲ, ಅಥವಾ ಕೋಪ ಮಾಡ್ಕೊಳ್ತಾರೆ, ಮತ್ತೆ ಒಪ್ಕೊಳ್ಳಲ್ಲ, ಆ ಥರ. ಸೊ ಹಿಂದೆ ಮುಂದೆ ಆಗುತ್ತೆ ಅದು. ಸೊ ದಟ್ ಮೇಕ್ಸ್ ಕ್ರೈಸಿಸ್ ಸ್ಟಿಲ್ ಮೋರ್ ಡಿಸ್ಟರ್ಬಿಂಗ್. ತುಂಬ ಅದು ಅಪಾಯ ಅಥವಾ ತುಂಬ ಅಡ್ಡಿ ಮಾಡೋ ಥರದಲ್ಲಿ ಆಗುತ್ತೆ ಅದು. ಆ್ಯಂಡ್ ಆಲ್ಸೋ ಯೂಶ್ವಲಿ ಈ ಕ್ರೈಸಿಸ್ನ ತುಂಬ ಆಂತರಿಕವಾಗಿ ಯಾರು ಅನುಭವಿಸ್ತಾರೋ ಅವರ ಒಂದು ಔಟ್ಕಮ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಈ ಲೈಕ್ ಸುಲಭವಾಗಿ ಅವರು ಒಂದು ಧನಾತ್ಮಕ ಅಥವಾ ನಕಾರಾತ್ಮಕವಾಗಿ ಅದರಿಂದ ಹೊರ ಬಂದುಬಿಡ್ತಾರೆ. ಸೊ ಯೂಶ್ವಲಿ ದ ಪೀಪಲ್ ಹೂ ಎಕ್ಸ್ಪೀರಿಯನ್ಸ್ ಇಂಟರ್ನಲಿ, ಅವರು ಇನ್ ಸರ್ಫೇಸ್ ಲೆವೆಲಲ್ಲಿ ಸುಮ್ಮನೆ ಅದನ್ನು ಜಸ್ಟ್ ಮ್ಯಾನೇಜ್ ಮಾಡ್ತಾ ಹೋದರೆ ಜಸ್ಟ್ ದೇ ವುಡ್ ಮ್ಯಾನೇಜ್, ಸುಮ್ಮನೆ ಅದನ್ನು ಮುಂದೂಡ್ತಾ ಹೋಗ್ತಿರ್ತಾರೆ. ಎನಿ ಕ್ರೈಸಿಸ್ ಈಸ್ ಆನ್ ಆಪರ್ಚುನಿಟಿ ಫಾರ್ ಗ್ರೋತ್ ಅಂತಲೇ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಆ್ಯಸ್ ಯು ಆರ್ ಆಲ್ ಅಂಡರ್ಸ್ಟುಡ್ ದಟ್ ಇಫ್ ದೇ ಆರ್ ಇಫ್ ದಿಸ್ ಟಫ್ ವಾರ್ ಹ್ಯಾಪನ್ಸ್ ಇನ್ಸೈಡ್, ಒಳಗೆ ಒಂದಿಷ್ಟು ಗೊಂದಲ, ದ್ವಂದ್ವ ಅಥವಾ ಸಂಘರ್ಷ, ಬಿಕ್ಕಟ್ಟು ಏರ್ಪಟ್ಟಾಗ ಅದು ಅವ್ರಿಗೆ ಒಂದಿಷ್ಟು ರಿಯಲೈಸೇಷನ್ಗೆ ಕಾರಣ ಆಗುತ್ತೆ. ಅವರು ತಮ್ಮ ಒಂದು ವಾಸ್ತವಿಕತೆಯನ್ನು, ತಮ್ಮ ಒಂದು ನೈಜತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಳ್ಳುತ್ತೆ. ಆ ರೀತಿಯಲ್ಲಿ ಯಾವುದೇ ವಯಸ್ಸಿನಲ್ಲಿ ಅಥವಾ ಮಧ್ಯವಯಸ್ಕಾವಧಿಯಲ್ಲಿ ಆಗ್ತಕ್ಕಂಥ ಒಂದು ಸಂಘರ್ಷ ಏನಿದೆ ಅದು ಅವರ ಒಂದು ವಾಸ್ತವಿಕತೆಯನ್ನು, ನೈಜತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡೋದ್ರಿಂದ ಅದೊಂಥರ ಒಳ್ಳೆಯದೇ. ಸೊ ಕ್ರೈಸಿಸ್ ಏನಿದೆ ಇದೊಂದು ಇಟ್ಸ್ ಆನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಏಕೆಂತಂದರೆ ಅವ್ರಿಗೆ ಲೈಕ್ ಅವರ ಒಂದು ಪರಿಸ್ಥಿತಿ ಏನು, ಅವರ ಒಂದು ನಿಜ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮಿಡ್ ಲೈಫ್ ಕ್ರೈಸಿಸ್, ಮಧ್ಯವಯಸ್ಕಾವಧಿಯಲ್ಲಿ ಅನುಭವಿಸುವ ಸಂಘರ್ಷ ಅಥವಾ ಒತ್ತಡ. ಹಲವಾರು ಕಾರಣಗಳಿಂದಾಗಿ ಮಧ್ಯವಯಸ್ಕಾವಧಿಯ ಜನರು ಸಂಘರ್ಷವನ್ನು ಅನುಭವಿಸ್ತಾರೆ. ನಾನು ಈಗಾಗಲೇ ಹೇಳಿದಂತೆ ಸಂಘರ್ಷವನ್ನು ಯಾಕೆ ಅನುಭವಿಸ್ತಿದ್ದಾರೆ ಅಂತಂದರೆ, ಇಲ್ಲಿ ಒಂದಿಷ್ಟು ಹೊಸದಾದ ಪಾತ್ರಗಳು, ಹೊಸದಾದ ಒಂದು ಜವಾಬ್ದಾರಿಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಅನನ್ಯತೆಯನ್ನು ಮತ್ತೊಮ್ಮೆ ಇಲ್ಲಿ ಕಂಡುಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಈ ಪ್ರಕ್ರಿಯೆಯನ್ನು ನಾವಿಲ್ಲಿ ಬಿಕ್ಕಟ್ಟು ಅಂತ ಕರೀತಕ್ಕಂಥದ್ದು ಅಥವಾ ಸ್ಥಿತ್ಯಾಂತರತೆ ಅಂತ ಕರೀತಕ್ಕಂಥದ್ದು. ಸೊ ಈ ಒಂದು ಮಧ್ಯವಯಸ್ಕಾವಧಿಯಲ್ಲಿ ಎಲ್ಲರೂ ಈ ಒಂದು ಬಿಕ್ಕಟ್ಟನ್ನು ಅನುಭವಿಸ್ತಾರೆ ಅಂತಲ್ಲ, ಕೆಲವರು ಅನುಭವಿಸ್ತಾರೆ, ಕೆಲವರು ಅನುಭವಿಸದೆ ಹೋಗ್ಬೋದು. ಆದರೆ ಸಾಮಾನ್ಯವಾಗಿ ಅನುಭವಿಸುವ ಸಾಧ್ಯತೆಗಳಿರೋದ್ರಿಂದ ಈ ಮಧ್ಯವಯಸ್ಕಾವಧಿಯ ಜನರು ಅನುಭವಿಸ್ತಕ್ಕಂಥ ಬಿಕ್ಕಟ್ಟಿನ ಸ್ವರೂಪದ ಬಗೆಗೆ ನಾವಿಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅನ್ನೋದು ಮಧ್ಯವಯಸ್ಕಾವಧಿಯಲ್ಲಿ ಯಾವ ರೀತಿ ಇರುತ್ತೆ, ಎಸ್ಪೆಷಲಿ ಎರಿಕ್ಸನ್ ರವರ ಸಿದ್ಧಾಂತದ ಅನ್ವಯ ಮನೋಸಾಮಾಜಿಕ ವಿಕಾಸ ಯಾವ ರೀತಿ ಆಗುತ್ತೆ, ಅದರಲ್ಲಿ ಜನರೇಟಿವಿಟಿ ಮತ್ತು ಸ್ಟ್ಯಾಗ್ನೇಷನ್ ಅನ್ನೋದು ಯಾವ ರೀತಿ ಈ ವಯಸ್ಸಿಗೆ ಸಂಬಂಧಪಟ್ಟಂತೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದೇನೆ. ತದನಂತರದಲ್ಲಿ ಮಧ್ಯವಯಸ್ಕಾವಧಿಯಲ್ಲಿನ ಒಂದು ಬಿಕ್ಕಟ್ಟು ಅನ್ನೋದು ಆ್ಯಕ್ಚುಲ್ ಆಗಿದೆಯಾ, ನಿಜವಾಗಿಯೂ ಇದೆಯಾ, ಮಧ್ಯವಯಸ್ಕಾವಧಿಯವರು ಬಿಕ್ಕಟ್ಟನ್ನು ಅನುಭವಿಸ್ತಾರೆ ಅಂದರೆ ಯಾವ ರೀತಿಯ ಬಿಕ್ಕಟ್ಟನ್ನು ಅನುಭವಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೆವಿನ್ಸನ್ ರವರ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಪುರುಷರಲ್ಲಿ ಒಂದು ಕ್ರೈಸಿಸ್ಗೆ ಎಡೆ ಮಾಡಿಕೊಡ್ತಕ್ಕಂಥ ವಿಚಾರಗಳೇನು, ಮತ್ತು ಮಹಿಳೆಯರಲ್ಲಿ ಈ ಒಂದು ಸಂಘರ್ಷ ಅಥವಾ ಬಿಕ್ಕಟ್ಟಿಗೆ ಎಡೆ ಮಾಡಿಕೊಡ್ತಕ್ಕಂಥ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಸಂಘರ್ಷ ಅಥವಾ ಬಿಕ್ಕಟ್ಟೇನಿದೆ ಇದು ಸಾಮಾನ್ಯವಾಗಿ ಹಾದು ಹೋಗ್ತಕ್ಕಂಥ ಕೆಲವು ಹಂತಗಳನ್ನು ಬಗೆಗೆ ಮಾಹಿತಿಯನ್ನು ನೀಡಿದ್ದೇನೆ. ಮತ್ತು ಬಿಕ್ಕಟ್ಟಿನ ಒಂದು ವಿಚಾರ ಸಾಮಾನ್ಯವಾಗಿ ವ್ಯಕ್ತಿಗತವಾಗಿ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗೆಗೆ ಈ ಒಂದು ಸ್ಲೈಡ್ನಲ್ಲಿ ಮಾತನಾಡಿದ್ದೇನೆ.
So this is all about psychosocial development during midlife and also the crisis, midlife crisis. Okay. ಈ ವಿಡಿಯೋನಲ್ಲಿ ನಿಮಗೆ ಎರಿಕ್ ಎರಿಕ್ಸನ್ ರವರ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಮತ್ತು ಮಿಡ್ ಲೈಫ್ ಕ್ರೈಸಿಸ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದೇನೆ. ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಮಿಡ್ ಲೈಫ್ ಕ್ರೈಸಿಸ್ ಫ್ರಮ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಮಿಡ್ ಲೈಫ್ ಏನಿದೆ, ಲೈಕ್ ಮೆಂಟಲ್ ಹೆಲ್ತ್ ಇರ್ಬೋದು, ವೆಲ್ಬೀಯಿಂಗ್ ಇರ್ಬೋದು, ಈ ವಿಚಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಮಧ್ಯವಯಸ್ಕ ಅವಧಿಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.